Hello, welcome to my YouTube channel, guys. Today I am going to make a new video, so please ಹಾಯ್ ನಮಸ್ಕಾರ ವಣಕ್ಕಂ ನಮಸ್ತೆ. ನಾವು ಒಂದು 50 ಜನಕ್ಕೆ ಬಿರಿಯಾನಿ ಮಾಡಿಸಿದ್ವಿ ರೀಸೆಂಟ್ ಆಗಿ ಒಂದು ಫ್ಯಾಮಿಲಿ ಇವೆಂಟ್ ಅಲ್ಲಿ. ಸೊ ಆ ಪ್ರಾಸೆಸ್ ಹೇಗಿತ್ತು ಏನಂತ ಹೇಳ್ಕೊಡಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಅಂತ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕುಕಿಂಗ್ ಎಲ್ಲ ಮಾಡಿದ್ದು ನಮ್ಮ ಮಾವ ಚಿನ್ಪಂತ್ಲಿ ಅಂತ. ನೀವು ನೋಡ್ಬೋದು, ಒಂದು 25 kg ಚಿಕನ್ ತಗೊಂಡ್ ಬಂದಿದ್ವಿ. ಅದರಲ್ಲಿ 20 kg ಬಿರಿಯಾನಿಗೆ ಹಾಕಿದ್ವಿ, ಆಮೇಲೆ 5 kg ಶೇರ್ವಾ ಚಿಕನ್ ಕರಿಗೆ ಹಾಕಿದ್ವಿ. ಸೊ ಇದನ್ನೇ ಬಿರಿಯಾನಿಗೆ ಹಾಕ್ತಿರೋಂಥ ಚಿಕನ್ನು. ನಾರ್ಮಲ್ ಆಗಿ ವೆರಿ ಬೇಸಿಕ್ ಐಟಮ್ ಎಲ್ಲ ಹಾಕಿ ಮಾಡಿರೋದು. ಮಾಡ್ಕೊಟ್ಟಿರೋದು ನಮ್ಮ ಮಾವನೇ ಚಿನ್ಪಂತ್ಲಿ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಪೊಲೀಸ್ ಸ್ಟೋರಿ ಸಾಯಿ ಕುಮಾರ್ ಇದ್ದಂಗೆ ನಮ್ಮ ಮಾವ ಅವಾಗ್ಲೂ ಈಟಲ್ಲಿ ಇರ್ತಾರೆ. ಸೊ ಕುಕ್ಕಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಮಾಡ್ತಾರೆ ನಮ್ಮ ಮಾವ. ನೀವು ನೋಡ್ಬೋದು, ಚಿಕನ್ ಮಸಾಲ, ಗರಂ ಮಸಾಲ, ಆಮೇಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಪ್ರಾಸೆಸ್ ನೋಡ್ತಾ ಇದ್ದೆ ಹೇಗ್ ಮಾಡ್ತಾರೆ, 50 ಜನಕ್ಕೆಲ್ಲ ಹೆಂಗಿರ್ಬೋದು ಪ್ರಾಸೆಸ್ ಅಂತ. ಬಟ್ ಇಟ್ಸ್ ವೆರಿ ಸಿಂಪಲ್ ಅಂಡ್ ಹಿ ಡಿಡ್ ಇಟ್ ವಿತ್ ಗ್ರೇಸ್ ಅಂತ ಹೇಳ್ಬೋದು. ಮೇ ಬಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಮೋಸ್ಟ್ಲಿ ನಮ್ಮ ಮಾವನೇ ಮಾಡೋದು. ನೋಡಿ ಇವ್ರೆ ಇರ್ತಾರೆ ನಮ್ಮ ಮಾವ. ಯಾವಾಗ್ಲೂ ಕುಕ್ಕಿಂಗ್ ಮಾಡಿದ್ರೆ ಆರ್ಡರ್ಸ್ ತಗೊಂತಾರೆ ಎಲ್ಲಾ ಫಂಕ್ಷನ್ಸ್ಗೂ ಮಾಡಿ. ಇವರು ಬಾಗೇಪಲ್ಲಿ ಡಿಸ್ಟ್ರಿಕ್ಟ್, ಈ ಸಿಂಕ್ಲಂ ದೇವಸ್ಥಾನ ಹತ್ರ ಎಲ್ಲ ಆರ್ಡರ್ಸ್ ತಗೊಂತಾರೆ. ಚೆನ್ನಾಗಿ ಮಾಡ್ಕೊಡ್ತಾರೆ, ಅದ್ರಲ್ಲಿ ಅದು ಡೌಟೇ ಇಲ್ಲ. ಅಂಡ್ ಯಾ, ಸೊ ಚೆನ್ನಾಗಿ ಬಾಯ್ಲ್ ಮಾಡಿದ್ರು ಸ್ವಲ್ಪ ಹೊತ್ತು ಬಿರಿಯಾನಿಗೆ ಹಾಕಿರುವಂತ ಇದೆಲ್ಲ. ಆಮೇಲೆ ಆ ರೈಸ್ ಬಂದ್ಬಿಟ್ಟು ಬುಲೆಟ್ ರೈಸ್ ತಗೊಂಡ್ ಬಂದಿದ್ವಿ ನಾವು, ಒಂದು ಪ್ಯಾಕೆಟ್. ನೋಡಿ ಬುಲೆಟ್ ರೈಸ್, ಅದು ಎಷ್ಟು ಚೆನ್ನಾಗಿ ಬಂತಂದ್ರೆ ಈ ದಮ್ ಬಿರಿಯಾನಿ ಮತ್ತೆ ಅದು ಇದು ದೊನೆ ಬಿರಿಯಾನಿ ಮತ್ತೆ ಈ ಹೈದರಾಬಾದಿ ಬಿರಿಯಾನಿಗಂತೂ ಸೂಪರ್ ಆಗಿ ಬಂತು. ಮೇ ಬಿ ಮಾಡೋ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಿರಿಯಾನಿ ಹೇಗ್ ಬರ್ಬೋದು ಔಟ್ಪುಟ್ ಅಂತ. ಸೊ ನೋಡಿ, ಈ ಬಾಸ್ಮತಿ ರೈಸ್ ಹಾಕಿದ್ರು 1 kg ಅನ್ಸುತ್ತೆ. ಅದು ಮೇ ಬಿ ಫ್ಲೇವರ್ ಆಡ್ ಆಗೋಸ್ಕರ ಹಾಕಿದ್ರು ಅನ್ಸುತ್ತೆ ನಮ್ಮ ಮಾವ. ನಾನ್ ಕೇಳ್ತಿದ್ದೆ ಇನ್ ಬಿಟ್ವೀನು ಏನು ಹೆಂಗ್ ಮಾಡ್ತಿದ್ರು ಅದು ಇದು ಅಂತ. ನಮ್ಮ ಮಾವ ನಗ್ನಗ್ತಾ ಹೇಳ್ಕೊಟ್ರು. ಆಕ್ಚುಲಿ ನಮ್ಮ ಮಾವ ಸಖತ್ ಹೀಟಲ್ಲಿ ಇರ್ತಾರೆ, ಒಂಥರ ಸಾಯ್ಕು ಮಾಡ್ತಾರೆ. ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ನೀನ್ ಕೇಳ್ಬೇಕು. ಆದ್ರೆ ಅದು ನಾರ್ಮಲ್ ಇರುತ್ತೆ, ಅವಾಗ ತುಂಬಾ ಮುದ್ದಾಗಿ ಮಾತಾಡಿಸ್ತಾರೆ ಮಕ್ಕಳನ್ನ. ಅಮ್ಮ ನೀಲ್ಲಮ್ಮ, ಅಮ್ಮ ಟೆನ್ಷನ್ ಅಮ್ಮ. ಸೊ ನೋಡ್ಬೋದು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಒಂದು 10-15 ಮಿನಿಟ್ಸ್ ಅಷ್ಟೇ. ಬಿರಿಯಾನಿ ಒಂದು 15 ಮಿನಿಟ್ಸ್ ಮಾಡಿದ್ರು, ಕರಿ ಒಂದು 15 ಮಿನಿಟ್ಸ್ ಮಾಡಿದ್ರು. ಐ ವಾಸ್ ಲೈಕ್ ಡ್ಯೂಡ್, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ಅನಿಸ್ತು ನನಗೆ. ಸೊ ನೋಡ್ಬೋದು ಬಿರಿಯಾನಿ. ಮೇ ಬಿ ವಾಟರ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿಸಿದ್ರೋದ್ರಿಂದ ರೈಸ್ ಹಾಕಿದ ತಕ್ಷಣ ಬೇಗ ಬಿರಿಯಾನಿ ಇದಾಗ್ಬಿಡ್ತು. ಸೊ ಆಮೇಲೆ ದಮ್ ಹಾಕಿದ್ವಿ ಜಾಸ್ಟ್ ಒಂದು ಹಾರ್ಡ್ಲಿ ಒಂದು 2 to 3 minutes. ಆಮೇಲೆ ಚೆನ್ನಾಗಿ ಬಿರಿಯಾನಿ ಬಿಸಿ ಬಿಸಿಯಾಗಿ ರೆಡಿ ಆಯ್ತು. ಒಂದು 50 ಅಲ್ಲ, ಮೋಸ್ಟ್ಲಿ ಒಂದು 50 ಜನ ಮೇಲೆನೆ ಸರ್ವ್ ಮಾಡಿದ್ವಿ ಅನ್ಸುತ್ತೆ ಅವತ್ತು. ಎಲ್ಲರೂ ಸೂಪರ್ ಆಗಿ ತಿಂದ್ರು, ಟೇಸ್ಟ್ ಸಖತ್ತಾಗಿತ್ತೆ ಅಂತ. ಆಮೇಲೆ ನಾನ್ ಬಂದ್ಬಿಟ್ಟು ಶೇರ್ವಾ ಮಾಡ್ಸೋಣ ಅನ್ಕೊಂಡು, ಒಂಥರ ನಾವು ತುಂಬಾ ಚೆನ್ನಾಗಿರುತ್ತೆ ಅಂತ. ನಮ್ಮ ಬಂದ್ಬಿಟ್ಟು ಶೇರ್ವಾ ಏನ್ ಬೇಡ, ಮತ್ತೆ ಅಷ್ಟು ನೀರೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಸೊ ಕರಿನ ಮಾಡ್ಕೊಡ್ತೀನಿ ಅಂತ ನಾವು 5 kg ಚಿಕನ್ ಸಪ್ರೇಟ್ ಆಗಿ ಇಟ್ಟಿದ್ವಿ. ಅದ್ರಲ್ಲೇ ಚಿಕನ್ ಕರಿ ಮಾಡ್ಕೊಡ್ತೀನಿ. ಅದು ದೊಡ್ಡವ್ರು ಬೇರೆ, ಅವ್ರ ಮಾತನ್ನ ಉದಾಸೀನ ಮಾಡಬಾರ್ದಂತೆ. ಸರಿ ಆಯ್ತು ಮಾಡು ಮಾವ ಅಂದೆ. ನಮ್ಮ ಮಾವ ಜಾಸ್ತಿ ಮಾತಾಡಿಸ್ಬಾರ್ದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆದ್ರೆ ಟೇಸ್ಟ್ ಮಾತ್ರ ಹೆವಿ. ನಾನ್ ಚಿಕ್ಕ ವಯಸ್ಸಿಂದ ನೋಡ್ತಿದ್ರಿ ನಮ್ಮ ಮಾವ ಅಷ್ಟ್ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇವ್ರೇನೆ ಮಾಡ್ಕೊಡೋದು. ನೀವು ಆರ್ಡರ್ಸ್ ಏನಾದ್ರು ಕೊಡ್ಬೇಕಾರೆ ಕೊಡ್ರಿ. ಈ ಚಿಕ್ಕಬಳ್ಳಾಪುರ, ಇವನ್ ಬೆಂಗಳೂರು ಅವ್ರು ಕೂಡ ಕೊಡ್ಬೋದು, ಆರಾಮಾಗಿ ಮಾಡ್ಕೊಡ್ತಾರೆ. ಹಳ್ಳಿಯವ್ರು ಆಗಿರೋದ್ರಿಂದ ಮಾತಲ್ಲಿ ಪ್ರೀತಿ, ಮಾಡ್ಕೊಡೋದ್ರಲ್ಲಿನೂ ಒಂದು ಇದಿರುತ್ತೆ, ಒಂದು ಅಫೆಕ್ಷನ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿನ್ಪಂತ್ಲಿ ಅಂತ. ನಾನು ಡಿಸ್ಕ್ರಿಪ್ಷನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಬಿಕಾಸ್ ನಾನು ಅನ್ಕೊಂಡೆ ಸೊ ಇಷ್ಟು ಟೇಸ್ಟಿಯಾಗಿ ಮಾಡ್ತಾರಲ್ಲ, ಯಾಕೆ ಬೇರೆಯವರು ಟೇಸ್ಟ್ ನೋಡಬಾರ್ದು ಅಂತ. ಆಕ್ಚುಲಿ ಇವ್ರು ಆರ್ಡರ್ಸ್ ತಗೊಂಡ್ ಮಾಡ್ತಾರೆ ಅವ್ರ ಊರ್ ಕಡೆ ಎಲ್ಲ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ. ಬೇರೆ ಕುಕ್ಸ್ ಗಿಂತಾನೆ ಇವ್ರು ಒಂಚೂರು ಕಂಫರ್ಟಬಲ್ ಅಂಡ್ ರೀಸನಬಲ್ ಇದ್ರಲ್ಲೇ ಮಾಡ್ಕೊಡ್ತಾರೆ, ಅದಂತೂ ಪಕ್ಕ. ನೋಡಿ ಗ್ಲೌಸ್ ಎಲ್ಲ ಹಾಕಿದ್ರು, ಬಿರಿಯಾನಿ ಗ್ಲೌಸ್. ಆಮೇಲೆ
ರುಚಿಗೆ ತಕ್ಕಷ್ಟು ಉಪ್ಪು ಗಿಪ್ಪು ಎಲ್ಲ ಹಾಕೊಂಡ್ಬಿಟ್ಟು ಸಾಲ್ಟ್ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಎಲ್ಲ ಹಾಕೊಂಡು ನಾನು ಚೂರು ಖಾರ ಜಾಸ್ತಿ ಹಾಕ್ಸಿದೆ ಬಿಕಾಸ್ ನಂಗೆ ಸ್ಪೈಸಿ ಆಗಿರ್ಬೇಕಂತ, ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪೈಸಿ ಇದ್ರೆ ಅಂತ. ನೋಡ್ಬೋದು ಕರಿ ಅದು ವಿತಿನ್ 10 minutes ಅಲ್ಲಿ ರೆಡಿ ಆಗ್ಬಿಡ್ತು ನಮ್ಮ ಮಾವನ್ ಕೈ ಪಕ್ಕವ ಹಂಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನೇನು ಹೇಗೆ ಅನಿಸ್ತು ಅಂತ ವಿಡಿಯೋ ಕಮೆಂಟ್ಸ್ ಹಾಕಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಲವ್ ಯು.